बेळगाव शहरातील वाढत्या पाणी टंचाईच्या पार्श्वभूमीवर आज बेळगाव महानगरपालिकेत महत्त्वाची बैठक घेण्यात आली। महानगरपालिकेच्या परिषद सभागृहात महापौर प्रीती कामकर यांच्या अध्यक्षतेखाली ही विशेष बैठक पार पडली। शहरातील पाणी समस्येवर उपाययोजना करण्यासाठी शहर पाणी पुरवठा मंडळ तसेच L&T कंपनीच्या अधिकाऱ्यांना बोलावण्यात आले होते। बैठकीत नगरसेवकांनी नागरिकांना पाणी पुरवठ्यात येणाऱ्या अडचणी मांडल्या। अर्धवट राहिलेली कामे तातडीने पूर्ण करावीत, तसेच आवश्यक त्या ठिकाणी टँकरद्वारे पाणी पुरवठा करून नागरिकांना दिलासा द्यावा अशी मागणी करण्यात आली। विविध कामांसाठी खणण्यात आलेले खड्डे वेळेत न बुजवल्याबद्दल ही तीव्र नाराजी व्यक्त करण्यात आली। यावर अधिकाऱ्यांनी मे महिन्यापर्यंत सर्व खड्डे बुजवण्याचे आश्वासन दिले। दरम्यान नामनिर्देशित नगरसेवक दिनेश नाशिपुडी यांनी L&T कंपनीकडून अटींचे उल्लंघन होत असल्याचा आरोप करत निकृष्ट दर्जाच्या पाईपांचा वापर केल्याबद्दल दंडात्मक कारवाईची मागणी केली। ಅಲ್ಲ ಪೆಂಡಿಂಗ್ ಕನೆಕ್ಷನ್ ನಾನು ಬೇರೆ ಗ್ಯಾಂಗ್ ಹಚ್ಚಿ ಮಾಡ್ಕೊಡ್ತೇನೆ ಸರ್। ಸರ್ ಈಗ ಹಳೆ OSTs ಅಥವಾ ಹಳೆ ಯಾವ್ದು ನಿಮ್ ಕಡೆ ಪೆಂಡಿಂಗ್ ಐತ್ರಲ್ಲ ಪೈಪ್ಲೈನ್ ಹಾಕೋದು, ಆ ಪೈಪ್ಲೈನ್ ಹಾಕಿ ಕಂಪ್ಲೀಟ್ ರಿಸ್ಟೋರೇಷನ್ ಯಾವಾಗ ಮುಗಿಸ್ಕೊಡ್ತೀರಾ ಅಷ್ಟು ಹೇಳ್ಬಿಡ್ರಿ। ಪೈಪ್ಲೈನ್ ಹಾಕಿಲ್ರಲ್ಲ, ಆ ಪೈಪ್ಲೈನ್ ಮತ್ ಪೂರ್ತಿ ನಾನು ಓಡ್ದಾಗ ರಿಸ್ಟೋರೇಷನ್ ಕಂಪ್ಲೀಟ್ ಯಾವಾಗ ಮಾಡ್ತೀರಿ ಹೇಳ್ರಿ ಸರ್। ಈ ಸತಿ ಎಕ್ಸಿಸ್ಟಿಂಗ್ ಏನ್ ಪೈಪ್ ಹಾಕಿವ್ರಿ ಸರ್, ಸ್ಟಾರ್ಟ್ ಮಾಡೋದು ಮುಂಚೆ ಮಳೆಗಾಲ ಮೊದಲ್ ರಿಸ್ಟೋರೇಷನ್ ಆಗ್ಬೇಕು ನನ್ನ ಓಡ್ಗೆ। ನೀವು ನೀರ್ ಜುಲೈ ಮಟ್ಟ ಮಾಡಂಗಿಲ್ಲ ನನಗೆ ಗುರುತಿತ್ತು ಚಲೋ ಸರ್। ಕ್ರಾಸಿಂಗ್ ಸರ್, ಮೇನ್ ರೋಡ್ ಕಾಂಕ್ರೀಟ್ ರೋಡ್ ಕಟ್ ಮಾಡಿ ಸರ್, ನಾ ಏನ್ ಹೇಳಕತ್ತೀನಿ ರಿಸ್ಟೋರೇಷನ್ ಬಗ್ಗೆ ಸದ್ಯ ಮಾತಾಡ್ರಿ ನೀವು। ಓಕೆ ಸರ್, ಮೇ ಎಂಡ್ ತನಕ ಈ ಸತಿ ಆಗಿದ್ದು ಅಂತ ಮೇ ಎಂಡ್ ಒಳಗೆ ಮುಗಿಸ್ಕೊಡ್ತೇವೆ ಸರ್। ಮೇ ಎಂಡ್ ಮಟ್ಟ ಹೌದು ಸರ್, ಮುಗಿಸ್ತೀರಿ ಎಲ್ಲ ಟೋಟಲ್ ನಾನು ನೋಡ್ದಾಗ ರಿಸ್ಟೋರೇಷನ್ ಸರ್। ಆಯ್ತು, ಸಭೆಕರ್ತ ಧನ್ಯವಾದ ಹೇಳ್ತು। ಒಂದು ನನಗೆ ವಿಚಿತ್ರ ಏನ್ ಅನ್ಸತ್ತೈತೆ ಅಂದ್ರ ಇವ್ರಿಗೆ ನಾವ್ ಈಗ ಒಂದ್ ಹುಡುಗ ಸಾಲಿಗೆ ಬಂದ್ರೆ ಪಾಟಿ ಚೀಲ ತಗೊಂಡ್ ಹೋಗ್ಬೇಕಂತ ಗೊತ್ತಿರ್ತೈತ್ರಿ। ಪಾಟಿ ಚೀಲ ಒಯ್ಯದಕ್ ಸಾಲಿ ಕಲಿಯಕ್ ಹೋಗ್ಬೇಕಂದ್ರ ಅವಾಗ ಮಾಸ್ತರ್ ನೀ ಪಾಟಿ ಚೀಲ ತಂದಿಲ್ಲ ಅಂತ ಯಾಕೆ ಕೇಳುದು ಇರಂಗಿಲ್ಲ। ಇವ್ರಿಗೆ ಕಂಡೀಷನ್ ಏನದಾವ್ರಿ, ಅವ್ರ ಏನ್ ಕೆಲಸ ಮಾಡ್ಬೇಕು ಅದು ಮಾಡತ್ತಿಲ್ರಿ ಅವ್ರಿಗೆ ಬಾಳ ಜನ ಕಂಡೀಷನ್ ಆಗಿ ದೊಡ್ಡ ಕಮ್ಮಿ ರೀ ಒಂದ್ 10 ಬುಕ್ ದೊಡ್ಡ ಬುಕ್ ಆಗ್ತಾವ್ರಿ ಇಂತ ಗೊತ್ತೈತ್ರ। ಅದ್ರ ಬುಕ್ ಒಳಗೆ ಎಲ್ಲಾ ಬರ್ದಿರಿ ಏನ್ ಮಾಡ್ಬೇಕಂತ ಹೇಳಂದ ಒಂದ್ ಅದ ಕಸ ತೆಗಿದವ್ರು ಹಡ್ಡುಕ್ಕಿಂತ ಪೈಲ ಹಿಡ್ಕೊಂಡ ಮುಚ್ಚಿ ಕನೆಕ್ಷನ್ ಕುಡ್ದಕ ನೀರ್ ಹೋಗೋದಕ್ಕ ಏನೇನ್ ಮಾಡ್ಬೇಕಂತ ಎಲ್ಲ ಅವ್ರ ಕಂಡೀಷನ್ಗಳು ಹಾಕಿಬಿಟ್ಟಿದ್ರಿ, ಆದ್ರೆ ಅವ್ರು ಪಾಲನೆ ಮಾಡತ್ತಿಲ್ಲ। ಈಗ ಅವ್ರು ಒಪ್ಕೊಂಡ್ರೆ ರಿಜಿಸ್ಟ್ರೇಷನ್ ಮಾಡಿಲ್ಲ, ಡಿಲೇ ಮಾಡಿ ಎಲ್ಲ ಮಾಡಿ ಅಂತ। ಈಗ ನನ್ನ ಪ್ರಶ್ನೆ ಐತಿ, ರಿಜಿಸ್ಟ್ರೇಷನ್ ಅವ್ರು ಮಾಡಬೇಕ್ರಿ, ಈಗ ಅದ್ರ ಮ್ಯಾಗ ತಾವು ದಂಡ ಏನ್ ಹಾಕವ್ರು ಹೇಳ್ರಿ ಅವ್ರಿಗೆ ಈ ಕೆಲಸ ಮಾಡಲ್ದಕ್ ಮೊದ್ಲೇ ಪ್ರಶ್ನೆ ಅಂದ್ರಿ ದಂಡ ಏನ್ ಹಾಕೋರಿ ಅವ್ರಿಗೆ ಮೇಡಮ್ ಅದಕ್ರಿ ಡಿಲೇ ಮಾಡಿದವ್ರು ಒಬ್ಬರು ಆತಾರು ಕ್ಲಿಯರ್ ಕಟ್ಟ। ಮತ್ತೆ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗ, 2019 ಯಾವಾಗ ನಮ್ಮಲ್ಲಿ ಸೆಪ್ಟೆಂಬರ್ 12 ಇವ್ರು ಪೈಪ್ ಹಾಕತ್ತಿರು, ಆ ಬ್ಯಾಡ್ ಲಕ್ಕಿ ಏನಾಯ್ತು ಗೊತ್ತಿಲ್ಲ, ಲಕ್ಕಿ ನಂದು ಲಕ್ಕಿ ನನ್ನ ಮನಿ ಮುಂದೆ ಪೈಪ್ ತಂದು ಸ್ಟೋರೇಜ್ ಮಾಡಿದ್ರಿ ಇವ್ರು ಮೇಡಮ್ ಅಲ್ಲಿ ನಮ್ಮ ಮನಿ ಮುಂದೆ ರೀ। ಅವಾಗ ಫಸ್ಟ್ ಟೈಮ್ ಆ ಪೈಪ್ ಟೆಸ್ಟ್ ಮಾಡಕ್ ಹಚ್ಚಿದ್ದೆ ನಾನು ರೀ ಅವಾಗಲ್ಲಿ ಅಟ್ಟಿ ಸಾಹೇಬ್ರ ಬರೋಬರ್ ಇದ್ರಲ್ಲ ಅವಾಗ ಟೆಸ್ಟ್ ಮಾಡಕ್ ಹಚ್ಚಿದಾಗೈತ್ಲ ರೀ ಇವ್ರದ್ದು ಪೈಪ್ಗಳು ಕಿಲೋಮೀಟರ್ ಗಟ್ಲೆ ಪೈಪ್ ಬೋಗಸ್ ಪೈಪ್ ಅಂತ ಹೇಳಿ ಗೊತ್ತಾಯ್ತ್ರಿ ಅವಾಗ। ಇಲ್ಲಾಂದ್ರೆ ನಿಮ್ಗೆ ಅದನ್ನ ಆ ಬೋಗಸ್ ಪೈಪ್ ಹಾಕಿ ನಿಮ್ಗೆ ಕನೆಕ್ಷನ್ ಕೊಟ್ಟು ಮುಗಿಸ್ಬಿಡ್ತಿರು, ಒಂದ್ 4 ತಿಂಗಳದಾಗೈತ್ಲ ರೀ ನೀರ್ ಚಾಲು ಮಾಡ್ತಿಲ್ಲ ಪ್ರೆಷರ್ಲೆ ಪೈಪ್ ಹೊಡೆದು ಬುಕ್ನಾಗ ಹೋಗ್ಬಿಡ್ತಿದ್ರು ನಾವು 2019 ಆಗ ಹಾಕಿದ್ ಕೂಡ್ಲೆ ಐತ್ಲ ರೀ ಅವಾಗ ಅದ್ರ ಪೈಪ್ಗಳು ಚೇಂಜ್ ಮಾಡಿ ಮತ್ತೆ ಬೇರೆ ಪೈಪ್ಗಳು ಹಾಕಿದ್ರು ಇವ್ರು। ಇಲ್ಲಾಂದ್ರೆ ಒಂದೇ ಆ ಟೈಮ್ನ ಗಮನಕ್ಕೆ ತರ್ತಿದ್ದಿಲ್ಲ ಅಂದ್ರ ನಮ್ಮ ಮನಸ್ಸಿಗೆ ಇವ್ರು ಡಮ್ಮಿ ಪೈಪ್ ಹಾಕಿ ಮಂದಿ ರೊಕ್ಕ ಮಾತ್ರ ಹೊಡ್ಕೊಂಡು ಹೋಗ್ಬಿಡ್ತಿದ್ರು ಇಲ್ಲಿಂದ್ರ। ಅದಕ್ಕೆ ಫಸ್ಟ್ ಪೈಲ ಮೇಡಮ್ ಅವ್ರ ಈಗ ಅವ್ರಿಗೆ ಏನ್ ದಂಡ ಹಾಕೋರಿ ಹೇಳ್ರಿ, ಅವ್ರು ಒಪ್ಕೊಂಡಾರ ಅವ್ರ ಬೈಲಿನ ಕಂಡೀಷನ್ ಕ್ಲಾಸ್ ಅದಾವ್ರಿ, ಆ ಕ್ಲಾಸ್ ಪ್ರಕಾರ ಏನ್ ದಂಡ ಹಾಕೋರಿ ಎನಿಕ್ಸರ್ ಸಿ ಅದ್ರೊಳಗೆ ಕ್ಲಿಯರ್ ಕಟ್ ಐತ್ರಿ ಅವ್ರಿಗೆ ಏನ್ರಿ ಇದನ್ನ ಏನ್ರಿ ಫ್ರಾಡ್ ಅಂಡ್ ಕರಪ್ಷನ್ ಇದ್ರ ಒಂದ್ 3-4 ಟೈಪ್ ಕೊಟ್ಟಾರ್ರಿ ಅವ್ರು, ಕರಪ್ಟಿವ್ ಪ್ರಾಕ್ಟೀಸ್, ಫ್ರಾಡುಲೆಂಟ್ ಪ್ರಾಕ್ಟೀಸ್, ಕೊಲೋಸಿವ್ ಪ್ರಾಕ್ಟೀಸ್, ಕೊರೆಸಿವ್ ಪ್ರಾಕ್ಟೀಸ್। ಇದ್ರೊಳಗೆ ಯಾವ್ದ್ರೊಳಗೆ ನೀವು ದಂಡ ಹಾಕಕ್ ಬರ್ದಾಗ ದಂಡ ಹಾಕ್ಬೇಕ್ರಿ ಮೇಡಮ್ ಅವ್ರಿಗೆ ಮೊದ್ಲೇ ಮಾತು। ಆಮೇಲೆ ಇದಕ್ಕಿಂತ ಮುಂಚೆ 2019 ಅರ್ಜಿ ಕೊಟ್ಟಿದ್ದ ಆಗಲೇ ಹೇಳಿದ್ರು ಇವ್ರು ಅವಾಗ ಡಮ್ಮಿ ಪೈಪ್ ಹಾಕಿದ್ರಿ ಇವ್ರು, ಅಂದ್ರೆ ಆ ಪೈಪ್ ರಿಜೆಕ್ಟ್ ಆಯ್ತ್ರಿ ಎಲ್ಲ ಪೈಪ್ಗಳು ಕಮ್ಮಿ ಎಷ್ಟೋ ಕಿಲೋಮೀಟರ್ ಐತ್ರಿ। ಅದ್ರ ಮ್ಯಾಗ ನೀವು ಏನು ಕೇಸ್ ಮಾಡ್ಲಿಲ್ಲ, ಅವ್ರ ಮ್ಯಾಗ ಫ್ರಾಡುಲೆನ್ಸ್ ಕೇಸ್ ಮಾಡಬೇಕಿತ್ತು, ಆದ್ರೆ ಮಾಡಿಲ್ರಿ ಅವ್ರ ಮ್ಯಾಗ ಮೇಡಮ್ ದಂಡ ಹಾಕಿದಿರಿ, ಫ್ರಾಡುಲೆನ್ಸ್ ಕೇಸ್ ಹಾಕ್ಬೇಕಿದ್ರಿ ಅವ್ರ ಮ್ಯಾಗ ಆಕ್ಚುಲಿ ನೀವು ಅವ್ರ ಪೈಪ್ ಐತ್ಲ ರೀ ಕೋಟಿ ಗಟ್ಲೆ ಪೈಪ್, ಅದು ಕ್ವಾಲಿಟಿ ಇಲ್ಲದ ಪೈಪ್ ಹಾಕಿದ್ರಿ ಅವ್ರು, ಅದು ಗೊತ್ತಾಗ್ತಿದ್ದಿಲ್ಲ। 12 ಮಂದಿ ಮುಂದೆ ಪೈಪ್ ಸ್ಟೋರ್ ಮಾಡಿದ್ರಿ ಗ್ರೋಣದಾಗ, ಮತ್ತೆ ಎಕ್ಸ್ ಬಜೆಟ್ ಕರ್ಕೊಂಡೋಗಿ ಟೆಸ್ಟ್ ಮಾಡಕ್ಕೆ ನೋಡಿದ್ವು, ಅವಾಗ ಗೊತ್ತಾಯ್ತು ಇದು ಡಮ್ಮಿ ಪೈಪ್ ಅಂತ ಹೇಳಂದ, ಇಲ್ಲಾಂದ್ರೆ ನಮ್ದು ಕೋಟಿ ಗಟ್ಲೆ ರೊಕ್ಕ ಅವರು ಡಮ್ಮಿ ಪೈಪ್ ಹಾಕಿ ಹೊಡ್ಕೊಂಡು ಹೋಗ್ತಿದ್ರು। ಅದ್ರ ಮ್ಯಾಗ ನೀವು ಎನಿಕ್ಸರ್ ಸಿ ಪ್ರಕಾರ ಅವ್ರಿಗೆ ದಂಡ ಹಾಕ್ಬೇಕ್ರಿ ಮೇಡಮ್ ಮೊದ್ಲೇ ಮಾತು। ಮತ್ತೆ ಈ ರಿಸ್ಟೋರೇಷನ್ ಅವ್ರು ಮಾಡಿಲ್ಲ ಇನ್ ಟೈಮ್ದಾಗ ಅದ್ರ ಮ್ಯಾಗ ದಂಡ ಹಾಕ್ಬೇಕ್ರಿ ಮೇಡಮ್। ಇದ್ರ ಬಗ್ಗೆ ಒಂದು ಇಷ್ಟು ಮಾತಾಡಿದೀನಿ, ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಮತ್ತೆ ಮಾತಾಡ್ತೇನೆ ರೀ।
ಟೈಮಿಂಗ್ ಏನೈತೆ ಸರ್ ಈಗ 748 ತಾಸು ಅಂತೇಳಿ ನಂದು 2022 ಹಡ್ಡಿದೈತೆ ಸರ್. ಬಲ್ಕ್ ನೀರು ಹೋಗ್ಬೇಕಂತೇಳಿ ಹಡ್ಡಿಟ್ಟಾರು. ಅದು ಹಂಗಾಗಿದ್ರಿ. ಇನ್ನೂ ಹೈಡ್ರೋ ಟೆಸ್ಟಿಂಗ್ ಅಂತೇಳಿ ಅದು KHB ಕಾಲನಿ ಕಡೆನೂ ಅಲ್ಲಿ ಕಾರ್ನರ್ ಐತ್ರಿ. ಇಲ್ಲಂದ್ರೆ ಒಂದು 50 ಮಂದಿ ಮೇಡಮ್ ಅಲ್ಲಿ ಬಿದ್ದ ಕೈ ಕಾಲು ಮುಡ್ಕೊಂಡಾರ. ಎಲ್ಲ AW ಬರ್ತಾರ್ರಿ, ಅವ್ರ ಕಾಂಟ್ರಾಕ್ಟ್ರು ಬರ್ತಾರೋ ನೋಡ್ತಾರೋ, ರೆಡ್ ಮಿಕ್ಸ್ ಆಗ್ತಾರೋ. ಅದು ಇವತ್ತು ಹಾಕಿದ್ರೆ ನಾಳೆ ಅಂದ್ರೆ ಹೋಗಿರ್ತೈತ್ರಿ. ಅದನ್ನ ಅಷ್ಟು ಹೋಗಿ ಕೂಡಲೇ ಇನ್ನು ಮಾಡ್ತೇವ್ರಿ, ನಾಳೆ ಮಾಡ್ತೇವ್ರಿ. ಕಲೆಕ್ಟ್ ಬರೋಬ್ಬರಿ ಮೇಡಮ್ 16/5/22 ನಮ್ಮ ಊರಾಗ ಅಂತ ತೆಗದಾರೆ. ಅದು ನಿಮಗೆ ಗುರ್ತಿದ್ದ ವಿಷಯ ಐತ್ರಿ. ನಿಮಗೆ ಬೋಗಾರ್ ಬಿಂತಿಗಿಂದ ಅಲ್ಲಿಂದ ಇನ್ನೂ ಅದನ್ನು ರೆಸ್ಟೋರೇಷನ್ ಮಾಡಿಲ್ರಿ. ಅದು ಹಂಗೈತಿ. CC ರೋಡ್ ಹೊಸ CC ರೋಡ್ ಮಾಡಿದ್ದನ್ನ ಎಲ್ಲ ಹಾಕ್ಬೇಕ್ರಿ. ಇನ್ನೂವರೆಗೆ ಮಾಡಿಲ್ಲ. ಹೇಳ್ತಾರೆ ಜಾತ್ರೆ ಬಂದಾಗ ಜಾತ್ರೆ ದಿವ್ಸ ಮಾಡಕ್ ಬರ್ತಾರೆ ಮೇಡಮ್. ಲಾಸ್ಟ್ ಟೈಮ್ ಇದ ಮೇ ಇದ್ರಾಗ ರೀ, ಮಾರ್ಚ್ದಾಗ ರೀ ಜಾತ್ರೆ ದಿವ್ಸ ಬಂದಾರ ಅಲಾಡ್ದಾಗ ಮಾಡಕ್ರಿ. ಆ ದಿವ್ಸ ಮಾತ್ರ ಇದ್ದಿದ್ದೆಲ್ಲ ತುಂಬ್ಕೊಂಡ್ರು. ಆಮೇಲೆ ಆಗ್ತಾರೆ ಒಂದೇನು ರೋಡಿಗೆ ಮೊನ್ನೆ ರೇವಂತ್ ಅವ್ರು ಏನು ಕಾಂಟ್ರಾಕ್ಟರ್ ಅವ್ರು ಮಾಡಿದ್ದಾರೆ. ಇನ್ನೂ ಹಂಗಾದ್ರು ನಾವು HSC ಕನೆಕ್ಷನ್ ಈಗ ದಿನೇಶ್ ನಾಶಿಪುಡಿ ಇದ್ದಂಗ ಮೊದಲೇ ಮಾಹಿಕರು ಪೈಪ ಅವು ಹಾಕಿ ಹಂಗ ಹೋಗ್ಬಿಟ್ರಿ. ಆಮ್ಯಾಗ ಮತ್ತೆ ಅವನ್ನ ಇದನ್ನ ಮಾಡಿರು. ಈ ಎಲ್ಲ HSC ಕನೆಕ್ಷನ್ ಕೊಟ್ಟಾರಿ. ಅವ್ರು ಇನ್ನೂ ಕೂಡ ಇದನ್ನ ರೆಸ್ಟೋರೇಷನ್ ಮಾಡಿಲ್ರಿ. ಒಂದ್ರಿ ಮತ್ತೆ ಈಗ ಮಾಡಿ ಮತ್ತೆ ಹೇಳ್ತಾರು ನೀರೋ ಕೊಡ್ತೇವೆ ಅಂತೇಳಿ ಅವ್ನ ಪಲ ಮಾಡ್ರಿ. ಈಗ ಮೇಡಮ್ ಅದು ಅನ್ನತ್ತಾರು ನಮ್ಮ ಪಲ ರೆಸ್ಟೋರೇಷನ್ ಮಾಡ್ರಿ. ನಮಗ್ರೆ 12-15 ದಿವಸ ನೀರು ಕುಡ್ದ ರೂಢಿಯಾಗಿ ಹೋಗೈತ್ರಿ. ಅದೇ ಅಷ್ಟು ದಿವ್ಸಕ್ಕೆ ಬರ್ದಿತ್ತು ಬಲ್ರಿ ಅದ ಕರೆ ಏನು ಕಡ್ಡಾಯ ಅಂತ ತೆಗಿತಾರಲ್ಲ ಮೇಡಮ್. ಮಾಡಿದ್ದೀಗ KHB ಕೊಲ್ಯಾಗ ರೀ ಪ್ರತಿ ಸಲ ಹೇಳ್ತಾರೆ ಮೇಡಮ್, ನನಗೆ ಇದನ್ನ ಮಾಡ್ರಿ, ಆಮ್ಯಾಗ ನೀವು ಹಡ್ಡಾಕ್ತಲ್ಲ ಮಾಡ್ತಾರೆ. ಆಯ್ತು ರೀ, ಈಗ ಸಲ ಮಾಡ್ತೀವಿ, ನಾಳೆ ಸಲ ಮಾಡ್ತೀವಿ. ಎಷ್ಟೋ AW ಅಲ್ಲಿಂದ ಚೇಂಜ್ ಆದ್ರು, ಯಾರ್ಯಾರು ಆದ್ರು ಬರೀ ಇನ್ನೂವರೆಗೆ ಆಗಿಲ್ರಿ. ಅದನ್ನ ಮೊದಲು ಅದನ್ನ ಮಾಡಂತ ಹೇಳ್ರಿ ಮೇಡಮ್. ಕಾರ್ನರ್ಕನ ಐತ್ರಿ ಮೇಡಮ್. ಅದು ಹೈಡ್ರೋ ಟೆಸ್ಟಿಂಗ್ ಅಂತೇಳಿ 6-7 ತಿಂಗಳು ಮೇಡಮ್ ಹಂಗ ಇಟ್ರು ಅದನ್ನ. ಆಮ್ಯಾಗ ಹೇಳ್ರು ಅದು ಡ್ರೈನೇಜ್ ನಮ್ದ ಡ್ರೈನೇಜ್ ಪೈಪ ಇದನ್ನ ಡ್ಯಾಮೇಜ್ ಮಾಡ್ರಿ. ಅದನ್ನು ನಾವು ಮಾಡಿದ್ವಿ. ಈಗ ಮಾಡ್ತೇವೆ ಅಂತಾರು ಇನ್ನೂವರೆಗೆ ಮಾಡಿಲ್ರಿ. ಅದನ್ನ ಮೊದಲು ಹೇಳ್ರಿ, ಅದ ಮಾಡಿನ ನನಗೆ ನೆಕ್ಸ್ಟ್ ಹೇಳ್ರಿ ಅವ್ರು. ಸರ್ ನಮಸ್ತೆ ಸರ್. ಸರ್ ಇದಕ್ಕ ಇವರು ನಮ್ಗೆ ಸಂಬಂಧ ಇಲ್ಲ. ಇವ್ರಿಗೆ ನಮ್ಮ ಕಾರ್ಪೊರೇಷನ್ದವ್ರು ಯಾರು ಅದಾರ ಇದಕ್ಕ ಅವ್ರೇನ್ ಮಾಡತ್ತಾರ ಅದ್ ಕೇಳ್ರಿ. ಅವ್ರೇನ್ ಇವ್ರು ಬೇಕಾಬಿಟ್ಟಿ ಮಾಡಿದಂದ್ರ ಅವ್ರು ಅಲ್ಲಿ ಜನರಿಗೆ ತೊಂದ್ರೆ ನಮ್ಗೆ ಆಗೈತಾರಲ್ಲ ಅದ್ ಕೇಳ್ರಿ. ಅವ್ರನ್ನ ಅದಕ್ಕೆ ಇನ್ಚಾರ್ಜ್ ಯಾರು ಅದಾರ್ರಿ? ಇನ್ಚಾರ್ಜ್ ಯಾರು ಅದಾರ್ರಿ ಇದಕ್ಕ? ಫೀಲ್ಡ್ ಒಳಗ 4 AWs ಇದಾರೆ. ಅವ್ರು ಯಾವಾಗ ವರ್ಕ್ ಎಕ್ಸಿಕ್ಯೂಷನ್ ಮಾಡ್ಲಿಲ್ಲ ಅಂದ್ರೆ ಆಸ್ SC ನೀವು ಆಗ್ಲಿ ಅವ್ರು ಇವ್ರು 4 ಮಂದಿ ಯಾವಾಗ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಯಾರ? ನಾವ್ ಮಾಡಿದ್ದೇವೆ ಸರ್. ಯಾವಾಗ ಮಾಡ್ಯಾರ? ಮತ್ತೆ ಮಾಡಿಲ್ಲ ಅಂದ್ರೆ ಇಷ್ಟ ಯಾಕೆ 22 ಇದು ಕಂಪ್ಲೀಟ್ ಆಗಿದ್ದ ಏನ್ರಿ ಮೇಡಮ್? ಮತ್ತೆ ಇಲ್ಲಿವರೆಗೆ ಯಾಕಾಗ್ಲಿಲ್ಲ ಅದ್ ಕೇಳ್ರಿ ನೀವು. ಇವ್ರೇನು 7 ವರ್ಷ ಅಗ್ರಿಮೆಂಟ್ ಇವ್ರು ಆಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಹೋಗವ್ರ. ಇವ್ರು ಜನರ ಕಡೆ ಹೊಡ್ತಾ ಬಿಡ್ತಾ ನಾವು ತಿನ್ನೋದು. ಇಲ್ಲಿ 4 ಮಂದಿ ಅದಾರ ಅಂತ ಮೇಡಮ್ ಹೇಳಿದ್ರು. ಈಗ ಮೇಡಮ್ ನಾನ್ ನಿಮಗೆ ಒಂದು ವಿನಂತಿ ಮಾಡ್ಕೊತೇನೆ. ಇವ್ರು 4 ಮಂದಿ ಹೋಗಿ ಯಾವಾಗ ವಿಸಿಟ್ ಮಾಡ್ಯಾರ್ರಿ ಇಲ್ಲಿ ಇದಾಗತ್ತೈತೆ ಅಂತ? ಮತ್ತೆ ಇವ್ರ ಅದ 10 ಮಂದಿ ಇವ್ರು 4 ಮಂದಿ ಬಂದು ಯಾವಾಗ ಬಂದ ಒಂದು ನಗರ ಸೇವಕ ಆಗ್ಲಿ ಪೂಜಾ ಮಹಾಪುರ ಉಪ ಮಹಾಪುರಿಗೆ ಯಾವಾಗ ಗಮನಕ್ಕೆ ತಂದಾರ್ರಿ ಹೇಳ್ರಿ. ಅಂದ್ರೆ ಮೇಡಮ್ ಇದು ಎಲ್ಲ ಇಂಟಿ ಅಂದ್ರೆ ಏನು? ಅವ್ರು ಮಾಡಿದಂಗ ನೀವು ಹೇಳಿದಂಗ ಬಿಲ್ಗಳು ಜನರು ಬಿಲ್ ಕೊಟ್ಕೊಂತ ಅದಾರೋ ಅದೆಲ್ಲರದು ಲೂಟ್ ಆಗತೈತಿ. ಮತ್ ಇವ್ರು ಎಲ್ರಿ ಒಂದ್ ರೋಡ್ ಹಾಕಿರಂದ್ರ ಅವು ಬಾಳನ್ನ ಹೇಳಿದಂಗ 3 ವರ್ಷ ಮಾಡೋದಲ್ಲ ಮೇಡಮ್. ಮತ್ ನಾವ್ ವಿನಂತಿ ಮಾಡ್ಕೋತೇನೆ ನಿಮ್ಗ, ನೀವ್ ಇದು ಕತಿ ಹೇಳತ್ತೀರ ನಂಗೆ. ಇದು ನೀವ್ ಮೀಟಿಂಗ್ ತಗೋತೀರ, ಇದ್ರ ಮೇಲೆ ಆಕ್ಷನ್ ಎಲ್ಲಿ ಆಗ್ಬೇಕಂತ ನೀವು ಯಾರು ಒಬ್ರು ಲೆಟರ್ ಕಳಿಸ್ರಲ್ಲ ಅವ್ರ ಮೇಲೆ DMA ಕಳಿಸ್ರಿ. ಆ ವಾಟರ್ ಸಪ್ಲೈ ಇದ್ದವ್ರು ಯಾರದಾರ ಅಲ್ಲಿ ಕಳಿಸ್ರಿ. ಬರೀ ಮೀಟಿಂಗ್ ತಗೊಂಡು ನಾವು ಹೇಳೋದು ಇದು ಒಂದ್ ಅರ್ಧ ತಾಸು ಚಾ ಕುಡಿದು ಹೋಗೋದು ಆಗಬಾರ್ದು ಸರ್. ಪೂಜಾ ಮಹಾಪುರ ಉಪ ಮಹಾಪುರ ವಿನಂತಿ ಮಾಡ್ಕೋತೇನ ಸರ್. ಇದು ಎಲ್ಲರ ಒಂದು ಹಂತಕ್ಕೆ ಹಚ್ಚಬೇಕಿದ. ಈಗ ಇವ್ರನ್ನ ನಾವು ಕೇಳೋದು ತಪ್ಪ. ಇವ್ರು ನಮ್ಮ ಸಿಬ್ಬಂದಿಗಳ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಅವ್ರು ಏನ್ ಮಾಡತ್ತಾರ ಇಲ್ಲಿ? ಯಾಕೆ ಹೋಗಾರ ಅವ್ರ? ಅದಕ್ಕ ಸರ ಇದು ಒಂದ್ ಸ್ವಲ್ಪ ಎಲ್ಲರ ಸೀರಿಯಸ್ ತಗೋರಿ. ಎಲ್ಲರ ಈ ಸಂಬಂಧಪಟ್ಟ ಇಲಾಖೆ ಕಳ್ಸ್ರಿ. ಅವ್ರದ್ದು ಅಗ್ರಿಮೆಂಟ್ ಎಷ್ಟೈತಿ? ಇವ್ರನ್ನ ನೋಡತನ್ನ 13-14 ವರ್ಷ ಇವ್ರ ಅದಾರ. ಇವ್ರದ್ದು 7-8-9 ವರ್ಷ. ಇವ್ರದ್ದು ಲಾಸ್ಟ್ ಅಗ್ರಿಮೆಂಟ್ ಯಾವಾಗ ಐತ್ರಿ ಮೇಡಮ್? यावा ಹೇಳ್ರಿ. या बैठकीत महापौरांनी सर्व कामे तातडीने पूर्ण करून नागरिकांना पाणी टंचाईचा त्रास होऊ नये यासाठी अधिकाऱ्यांनी दक्षता घेऊन काम करावे असे निर्देश दिले.
यावेळी उपमहापौर हनुमंत कोंगाडी, सत्ताधारी पक्षनेते संतोष पेडणेकर, स्थायी समिती अध्यक्ष, विरोधी पक्ष सदस्य, महानगरपालिका आयुक्त कार्तिक एम, उपायुक्त तसेच इतर अधिकारी उपस्थित होते. राजशेखर हिरेमठ, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.